ಎಲ್ರಿಗೂ ನಮಸ್ಕಾರ. ನಾನು ರಾಘವೇಂದ್ರ ನಾಯ್ಕ್, ಪೋಷಣ ಅಭಿಯಾನ ಸಂಯೋಜಕರು, ಶಿಶು ಅಭಿವೃದ್ಧಿ ಯೋಜನೆ, ಚಳ್ಳಕೆರೆ. ಇವತ್ತು ಈ ಒಂದು ವಿಡಿಯೋ ಮಾಡುವಂಥ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ನಿಮಗೆ ಯೂನಿಲರ್ನ್ ಆ್ಯಪಲ್ಲಿ 9ನೇ ಮಾಡ್ಯೂಲನ್ನು ಹೇಗೆ ಎಂಟ್ರಿ ಆಗಬೇಕು, ಹಾಗೆ ಮತ್ತು ಮಾಡ್ಯೂಲ್ನ ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ನಲ್ಲಿ ಯೂನಿಲರ್ನ್ KA ಆ್ಯಪನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದಾದ ನಂತರ ನಿಮಗೆ ಇಲ್ಲಿ ಏನು ಶೋ ಆಗುತ್ತೆ, ಮಾಡ್ಯೂಲ್ಸು ಶೋ ಆಗುತ್ತೆ. ಇಲ್ಲಿ ನೀವು ಯಾವುದು 8ನೇ ಮಾಡ್ಯೂಲನ್ನು ಕಂಪ್ಲೀಟ್ ಆದಮೇಲೆ ನೀವು 9ನೇ ಮಾಡ್ಯೂಲಿಗೆ ಎಂಟ್ರಿ ಆಗಬೇಕು ಅಂತ ಹೇಳಿದರೆ, 9ನೇ ಮಾಡ್ಯೂಲು ಕತೆ ಹೇಳುವಿಕೆಯನ್ನು ಆಯೋಜಿಸುವುದು. ಇಲ್ಲಿ ಟಚ್ ಮಾಡಿ. ಟಚ್ ಮಾಡಿದಾದ ನಂತರ ಅದ್ರ ಕೆಳಗಡೆ ಒಂದು ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಪಕ್ಕದಲ್ಲಿ ಮಾಡ್ಯೂಲ್ 9 ಕತೆ ಹೇಳುವುದು ಅಂತಿದೆಯಲ್ಲ, ಅಲ್ಲಿ ನೀವು ಟಚ್ ಮಾಡಬೇಕು. ಟಚ್ ಮಾಡಿದಾದ ನಂತರ ನಿಮಗೆ ಇಲ್ಲಿ ವಿಡಿಯೋ ಡೌನ್ಲೋಡ್ ಆಗುತ್ತೆ. ಕತೆ ಹೇಳೋದು ಎಂಬ ಈ ಮಾಡ್ಯೂಲ್ಗೆ ನಿಮಗೆ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಸರಿತಾ. ನಾನು ಅಂಗನವಾಡಿ ಮೇಲ್ವಿಚಾರಕಿ. ಈ ಮಾಡ್ಯೂಲ್ ಅನ್ನು ಲಕ್ಷಣಗಳನ್ನು ಗುರುತಿಸಬಲ್ಲಿರಿ. ಕಥೆಯನ್ನು ಪರಿಣಾಮಕಾರಿಯಾಗಿ ನಿರೂಪಿಸುವ ಕೌಶಲವನ್ನು ಕಲಿಯುವಿರಿ. ಚಿತ್ರದ ಪುಸ್ತಕಗಳನ್ನು ಬಳಸಿ ಮಕ್ಕಳನ್ನು ತೊಡಗಿಸಿಕೊಂಡು ಕಥೆಗಳನ್ನು ಕಟ್ಟುವಿರಿ. ನೀವೆಲ್ಲರೂ ಪ್ರತಿದಿನ ಮಕ್ಕಳಿಗೆ ಕಥೆಗಳನ್ನು ಹೇಳುತ್ತಲೇ ಮತ್ತು ಘಟನೆಗಳು ಮಕ್ಕಳಿಗೆ ಪರಿಚಿತವಾಗಿರಬೇಕು. ಅಕ್ಕ, ಮಕ್ಕಳಿಗೆ ಕಥೆಗಳನ್ನು ಆಲಿಸುವ ಮತ್ತು ಹೇಳುವ ಅವಕಾಶ ಸಿಕ್ಕಿ ಕಟ್ಟಿಕೊಳ್ಳತೊಡಗುತ್ತಾರೆ. ಮಕ್ಕಳು ತಮ್ಮ ಕಲ್ಪನಾ ಕೌಶಲವನ್ನು ಬಳಸಿ ತಮ್ಮದೇ ಆದ ಕಥೆಗಳನ್ನು ಸೃಷ್ಟಿಸತೊಡಗುತ್ತಾರೆ. ನಾವೀಗ ಒಂದು ಕಥೆಯನ್ನು ಪರಿಣಾಮಕಾರಿಯಾಗಿ ನಿರೂಪಿಸುವುದು ಹೇಗೆ ಎಂಬುದನ್ನು ಚರ್ಚಿಸೋಣ. ಊಹಿಸಲು ಹೇಳಿ. ಉದಾಹರಣೆಗೆ, ಆಮೆಗೆ ಭಯ ಆಗಿದ್ದರೆ ನೀವು ಕಥೆಯನ್ನು ಮುಂದುವರಿಸುವ ಮುಂಚೆ ಮಕ್ಕಳಿಗೆ ಕೇಳಿ. ಆದರೆ ಮೊದಲು ಆಲೋಚಿಸಲು ಉತ್ತೇಜಿಸಿ. ಕಥೆಯನ್ನು ಹೇಳಿದ ನಂತರ ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಯನ್ನು ಮಾಡಲು ಮಕ್ಕಳದತ್ತ ಸಾಗಲು ಕಥೆಗಳನ್ನು ಸೃಷ್ಟಿ ಮಾಡುತ್ತಾರೆ. ಈಗ ನಾವು 2ನೇ ವಿಡಿಯೋ ನೋಡೋಣ. ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಚಿತ್ರದ ಪುಸ್ತಕವನ್ನು ಬಳಸಿ ಕಥೆಯನ್ನು ನಿರೂಪಿಸುತ್ತಾರೆ. चित्रकथा का वाचन. बच्चे जब बात करते हैं तब दीदी उनका कहना गौर से सुनती हैं और बच्चे के लिए लिया है। ये इसका बच्चा है, घोंसले में तुम्हें क्या दिखाई दे रहा है? ये फिल्म ನಿಮ್ಮ ಈ ಕಲಿಕೆ ಗುಂಪಿನಲ್ಲಿ ಅಥವಾ ನಿಮ್ಮ ಮಾಸಿಕ ಸೆಕ್ಟರ್ ಸಭೆಗಳಲ್ಲಿ ಅಥವಾ ನೀವೇ ಸ್ವಂತಕ್ಕೆ ಕೆಳಗಿನ ಪ್ರಶ್ನೆಗಳನ್ನು ಒಂದು ಕಥೆಯನ್ನು ನೋಡೋಣ. ಕೆಳಗಡೆ ಒಂದು ಪ್ರಶ್ನೆಯನ್ನು ಕೊಟ್ಟಿದೆ. ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಭಯವಾಗಬಹುದು, ಅದು ತಪ್ಪು. ನೀವು ಈ ಮಾಡ್ಯೂಲ್ನಲ್ಲಿ ಕಲಿತಿರುವುದರ ಸಾರಾಂಶವನ್ನು ನೋಡೋಣ. ಈ ಮಾಡ್ಯೂಲ್ನಲ್ಲಿ ನೀವು ಕಲಿತಿರುವುದು: ಮಕ್ಕಳಿಗೆ ಸೂಕ್ತವಾದ ಕಥೆ ಇದ್ದರೆ ತುಂಬಾ ದೀರ್ಘ ಇರಬಾರದು, ಅವರ ಸಂದರ್ಭ ಮತ್ತು ಆಸಕ್ತಿಗೆ ಹೊಂದಿಕೊಂಡಿರಬೇಕು. ಕತೆ ಹೇಳುವುದು ಮಕ್ಕಳ ಭಾಷೆ, ಅರಿವು ಮತ್ತು ಸೃಜನಶೀಲತೆಯ ಬೆಳವಣಿಗೆಗೆ ಸಹಾಯಕವಾಗಿದೆ. ಕಥೆಯ ನಿರೂಪಣೆ ಪರಿಣಾಮಕಾರಿಯಾಗಿ ಮಾಡಲು ಆಂಗಿಕ ಅಭಿನಯವನ್ನು ಬಳಸಿ ಕಥೆಯ ಕುರಿತು ಮಕ್ಕಳ ಅರಿವಿನ ಮಾಡಲು ಮಕ್ಕಳಿಗೆ ಅವಕಾಶ ಕೊಡಿ. ನೀವು ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ. ಧನ್ಯವಾದ. ಈಗ ನೀವು ಮುಂದಿನ ಮಾಡ್ಯೂಲ್ ಅನ್ನು ಆರಂಭಿಸಬಹುದು.